ಸ್ನೇಹಿತರೆ, ಒಂದು ಕ್ಷಣ ನಿಲ್ಲಿ ಮತ್ತು ಯೋಚಿಸಿ. ನಿಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಅಥವಾ ತಾತ, ಅಜ್ಜಿ ವಯಸ್ಸು ಈಗಾಗಲೇ 60 ವರ್ಷ ದಾಟಿದೆ ಎಂದು ಭಾವಿಸಿ. ಅವರಿಗೆ ಸರ್ಕಾರದಿಂದ ಸಿಗಬಹುದಾದ ದೊಡ್ಡ ದೊಡ್ಡ ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೆ ನಿಮಗೆ ಎಷ್ಟು ಆಶ್ಚರ್ಯವಾಗುತ್ತದೆ ಗೊತ್ತಾ? ಹೌದು ಸ್ನೇಹಿತರೆ, ಇದು ನಿಜವಾಗಿಯೂ ದೊಡ್ಡ ಆಘಾತದ ಸುದ್ದಿ. ಏಕೆಂದರೆ ದೇಶದಲ್ಲಿ ಲಕ್ಷಾಂತರ ಹಿರಿಯ ನಾಗರಿಕರು ತಮಗೆ ಸಿಗುವ ಅಪಾರ ಸೌಲಭ್ಯಗಳ ಬಗ್ಗೆ ತಿಳಿಯದೆಯೇ ಜೀವನ ನಡೆಸುತ್ತಿದ್ದಾರೆ ಮತ್ತು ಕೆಲವರಿಗೆ ಗೊತ್ತಿದ್ದರೂ ಅವುಗಳನ್ನು ಹೇಗೆ ಪಡೆಯಬೇಕು ಎಂಬುದು ಸ್ಪಷ್ಟವಿಲ್ಲದೆ ಉಳಿದಿದೆ. ಆದ್ದರಿಂದ ಇಂದು ಬೃಹತ್ ಕರ್ನಾಟಕ ಚಾನೆಲ್ನಲ್ಲಿ ನಾವು ತರುತ್ತಿರುವ ಈ ವಿಶೇಷ ಸುದ್ದಿ ನಿಮ್ಮ ಕುಟುಂಬಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ. ನೀವು ಈ ಸುದ್ದಿಯನ್ನು ಪೂರ್ತಿ ಕೇಳಿದರೆ ನಿಮ್ಮ ಮನೆಯ ಹಿರಿಯರಿಗೆ ಸಿಗುವ ಗೌರವ, ಸೌಲಭ್ಯ ಮತ್ತು ಸಹಾಯವನ್ನು ಇನ್ನಷ್ಟು ಸುಲಭವಾಗಿ ಪಡೆಯಬಹುದು. ಆದ್ದರಿಂದ ವಿಡಿಯೋ ಮುಂದುವರಿಸುವ ಮೊದಲು ಒಂದು ಸಣ್ಣ ವಿನಂತಿ. ಈ ಮಾಹಿತಿ ನಿಮಗೆ ಉಪಯೋಗವಾಗುತ್ತದೆ ಎಂದು ಭಾವಿಸಿದರೆ ದಯವಿಟ್ಟು ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಬೃಹತ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈಗ ನಾವು ಮುಖ್ಯ ಸುದ್ದಿಗೆ ಬರುತ್ತೇವೆ. ಆದರೆ ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. ಹಿರಿಯ ನಾಗರಿಕರಿಗೆ ಸಿಗುವ ಲಾಭ ಎಂದರೆ ಕೇವಲ ಪಿಂಚಣಿ ಮಾತ್ರವೇ ಎಂದು ನೀವು ಯೋಚಿಸುತ್ತಿದ್ದೀರಾ? ಇಲ್ಲವೇ ಇದಕ್ಕಿಂತಲೂ ದೊಡ್ಡ ಆಶ್ಚರ್ಯಕರ ಸೌಲಭ್ಯಗಳು ಇವೆ ಎಂದು ತಿಳಿದರೆ ನಿಮ್ಮ ಮುಖದಲ್ಲಿ ಮುಗುಳುನಗೆ ಹೊಳೆಯುತ್ತದೆಯಾ? ಏಕೆಂದರೆ ಭಾರತದಲ್ಲಿ 60 ವರ್ಷ ದಾಟಿದ ವ್ಯಕ್ತಿಯನ್ನು ಹಿರಿಯ ನಾಗರಿಕ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸರ್ಕಾರವು ಜೀವನದ ಈ ಹಂತದಲ್ಲಿ ಅವರಿಗೆ ಹೆಚ್ಚು ಗೌರವ ಮತ್ತು ಸುರಕ್ಷತೆ ಸಿಗುವಂತೆ ಹಲವು ರೀತಿಯ ಸಹಾಯ ಮತ್ತು ಸೌಲಭ್ಯಗಳನ್ನು ನೀಡುತ್ತಿದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆಯಲ್ಲವೇ? ನಿಮ್ಮ ಹಿರಿಯರು ಈ ಎಲ್ಲ ಲಾಭಗಳ ಬಗ್ಗೆ ತಿಳಿದಿದ್ದಾರೆಯಾ? ಅವರಿಗೆ ಸಿಗುವ ಆದ್ಯತೆಯ ಸೇವೆಗಳು ಯಾವುವು ಎಂದು ಗೊತ್ತಿದೆಯಾ? ಇದನ್ನು ಕೇಳುತ್ತಿದ್ದಂತೆ ನೀವು ಮುಂದೆ ಕೇಳುವ ಸುದ್ದಿಗಾಗಿ ಕುತೂಹಲದಿಂದ ಕಾಯುತ್ತಿರಿ, ಏಕೆಂದರೆ ಮುಂದೆ ಬರುವ ಮಾಹಿತಿ ನಿಮ್ಮ ಕುಟುಂಬದ ಜೀವನವನ್ನೇ ಸುಲಭಗೊಳಿಸಬಹುದು. ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಸಿಗುವ ಮುಖ್ಯವಾದ ಒಂದು ಗುರುತುವೆಂದರೆ ಹಿರಿಯ ನಾಗರಿಕ ಗುರುತಿನ ಚೀಟಿ, ಅಂದರೆ ಸೀನಿಯರ್ ಸಿಟಿಜನ್ ಐಡಿ ಕಾರ್ಡ್. ಇದು ಸಾಮಾನ್ಯ ಕಾರ್ಡ್ ಅಲ್ಲ, ಇದು ವಿಶೇಷವಾಗಿ ನೀಡಲ್ಪಡುವ ಗುರುತು. ಇದುವಿದ್ದರೆ ಸರ್ಕಾರಿ ಕಚೇರಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅವರಿಗೆ ಆದ್ಯತೆ ಸಿಗುತ್ತದೆ. ಉದಾಹರಣೆಗೆ, ಬ್ಯಾಂಕಿಗೆ ಹೋದಾಗ ಅಥವಾ ಕಚೇರಿಯಲ್ಲಿ ಕೆಲಸವಿದ್ದಾಗ ಹಿರಿಯರಿಗೆ ಪ್ರತ್ಯೇಕ ಸಾಲು ಅಥವಾ ವೇಗವಾದ ಸೇವೆ ದೊರೆಯುತ್ತದೆ. ಇದರಿಂದ ಅವರು ಹೆಚ್ಚು ಹೊತ್ತು ಕಾಯಬೇಕಾಗುವುದಿಲ್ಲ ಮತ್ತು ದೈಹಿಕವಾಗಿ ನಿಲ್ಲುವುದು ಕಷ್ಟವಾಗುವುದಿಲ್ಲ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆಯಲ್ಲವೇ? ನಿಮ್ಮ ಹಿರಿಯರು ಈ ರಿಯಾಯಿತಿಗಳನ್ನು ಬಳಸುತ್ತಿದ್ದಾರೆಯಾ? ಅಥವಾ ಅವರಿಗೆ ಇದು ಗೊತ್ತಿಲ್ಲವೇ ಎಂದು ತಿಳಿದುಕೊಳ್ಳಿ ಮತ್ತು ಅವರಿಗೆ ಈ ಮಾಹಿತಿ ನೀಡಿ, ಏಕೆಂದರೆ ಇದು ಅವರ ಜೀವನವನ್ನು ಇನ್ನಷ್ಟು ಸುಖಗೊಳಿಸುತ್ತದೆ. ಸ್ನೇಹಿತರೆ, ಇನ್ನು ಪ್ರಯಾಣದ ವಿಷಯಕ್ಕೆ ಬಂದರೆ ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸುದ್ದಿ ಕಾದಿದೆ. ರೈಲು ಅಥವಾ ಇತರೆ ಸಾರಿಗೆ ಸೇವೆಗಳಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ರಿಯಾಯಿತಿಗಳು ಲಭ್ಯವಿವೆ. ಇದರ ಮೂಲಕ ಅವರು ಕಡಿಮೆ ವೆಚ್ಚದಲ್ಲಿ ಪ್ರಯಾಣ ಮಾಡಬಹುದು. ಕುಟುಂಬದವರನ್ನು ಭೇಟಿ ಮಾಡಲು, ತೀರ್ಥಯಾತ್ರೆಗೆ ಹೋಗಲು ಅಥವಾ ಯಾವುದೇ ಅಗತ್ಯ ಕೆಲಸಕ್ಕಾಗಿ ದೂರ ಪ್ರಯಾಣ ಮಾಡಬೇಕಾದರೂ ಈ ರಿಯಾಯಿತಿ ತುಂಬಾ ನೆರವಾಗುತ್ತದೆ. ವಯಸ್ಸು ಹೆಚ್ಚಾದಂತೆ ಆದಾಯ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಈ ಸಹಾಯ ದೊಡ್ಡ ನೆರವಾಗುತ್ತದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆಯಲ್ಲವೇ? ನಿಮ್ಮ ಹಿರಿಯರು ಈ ರಿಯಾಯಿತಿಗಳನ್ನು ಬಳಸುತ್ತಿದ್ದಾರೆಯಾ? ಅಥವಾ ಅವರಿಗೆ ಇದು ಗೊತ್ತಿಲ್ಲವೇ ಎಂದು ತಿಳಿದುಕೊಳ್ಳಿ ಮತ್ತು ಅವರಿಗೆ ಈ ಮಾಹಿತಿ ನೀಡಿ, ಏಕೆಂದರೆ ಇದು ಅವರ ಜೀವನವನ್ನು ಇನ್ನಷ್ಟು ಸುಖಗೊಳಿಸುತ್ತದೆ. ಸ್ನೇಹಿತರೆ, ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಇಲ್ಲಿ ಸರ್ಕಾರವು ಹಿರಿಯ ನಾಗರಿಕರಿಗೆ ವಿಶೇಷ ಗಮನ ನೀಡುತ್ತಿದೆ. ಜೀವನದ ಈ ಹಂತದಲ್ಲಿ ಆರೋಗ್ಯಕ್ಕೆ ಹೆಚ್ಚು ಗಮನ ಬೇಕಾಗುತ್ತದೆ. ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಯೋಜನೆಗಳಲ್ಲಿ ಅವರಿಗೆ ಆದ್ಯತೆ ನೀಡಲಾಗುತ್ತದೆ. ಕೆಲವೆಡೆ ಪರೀಕ್ಷೆಗಳಿಗೆ ಮತ್ತು ಚಿಕಿತ್ಸೆಗೆ ವಿಶೇಷ ವ್ಯವಸ್ಥೆಗಳು ಇವೆ. ಆರೋಗ್ಯ ಸಮಸ್ಯೆ ಬಂದಾಗ ತಕ್ಷಣ ಸಹಾಯ ಸಿಗುವುದು ಅತ್ಯಂತ ಮುಖ್ಯ. ಆದ್ದರಿಂದ ಸರ್ಕಾರವು ಈ ಕ್ಷೇತ್ರದಲ್ಲಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಏನೆಂದರೆ, ನಿಮ್ಮ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಈ ಸೌಲಭ್ಯಗಳನ್ನು ಬಳಸುತ್ತಿದ್ದಾರೆಯಾ ಅಥವಾ ಅವರು ಇನ್ನೂ ಕಾಯುತ್ತಿದ್ದಾರೆಯಾ ಎಂದು ಯೋಚಿಸಿ ಮತ್ತು ಅವರಿಗೆ ಈ ಮಾಹಿತಿ ನೀಡಿ, ಏಕೆಂದರೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗುವುದು ತುಂಬಾ ಮುಖ್ಯ. ಸ್ನೇಹಿತರೆ, ಸರ್ಕಾರವು ಹಿರಿಯ ನಾಗರಿಕರನ್ನು ಕೇವಲ ಸಹಾಯ ಪಡೆಯುವವರಾಗಿ ನೋಡುವುದಿಲ್ಲ. ಅವರ ಅನುಭವ ಮತ್ತು ಜ್ಞಾನವು ಸಮಾಜಕ್ಕೆ ಬಹಳ ಮಹತ್ವದ್ದು ಎಂದು ಪರಿಗಣಿಸುತ್ತದೆ. ವರ್ಷಗಳ ಕಾಲ ಕುಟುಂಬ ಮತ್ತು ಸಮಾಜಕ್ಕಾಗಿ ಕೆಲಸ ಮಾಡಿದ ಅವರಿಗೆ ಗೌರವ ಮತ್ತು ಭದ್ರತೆ ಸಿಗುವುದು ಸರ್ಕಾರದ ಉದ್ದೇಶ. ಹಿರಿಯ ನಾಗರಿಕ ಕಾರ್ಡ್ ಇದ್ದರೆ ಅನೇಕ ಸ್ಥಳಗಳಲ್ಲಿ ವಿಶೇಷ ಮಾನ್ಯತೆ ಸಿಗುತ್ತದೆ. ಇದು ಕೇವಲ ಗುರುತಿನ ಚೀಟಿ ಅಲ್ಲ, ಅವರ ಪರಿಶ್ರಮಕ್ಕೆ ನೀಡುವ ಗೌರವದ ಸಂಕೇತ. ಇದರ ಜೊತೆಗೆ ಬ್ಯಾಂಕ್ ಸೇವೆಗಳಲ್ಲೂ ಹೆಚ್ಚುವರಿ ಸೌಲಭ್ಯಗಳಿವೆ.
ಕೆಲವು ಠೇವಣಿ ಯೋಜನೆಗಳಲ್ಲಿ ಹಿರಿಯರಿಗೆ ಹೆಚ್ಚಿನ ಬಡ್ಡಿದರ ನೀಡಲಾಗುತ್ತದೆ. ಇದರ ಮೂಲಕ ಅವರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಿ ಹೆಚ್ಚುವರಿ ಆದಾಯ ಪಡೆಯಬಹುದು. ನಿವೃತ್ತಿ ನಂತರದ ಜೀವನದಲ್ಲಿ ಇದು ತುಂಬಾ ಉಪಯುಕ್ತ. ಆದರೆ ಇಲ್ಲೊಂದು ಪ್ರಶ್ನೆ ನಿಮ್ಮನ್ನು ಆಕರ್ಷಿಸುತ್ತದೆಯಲ್ಲವೇ? ನಿಮ್ಮ ಹಿರಿಯರು ತಮ್ಮ ಉಳಿತಾಯವನ್ನು ಈ ವಿಶೇಷ ಬಡ್ಡಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆಯಾ? ಅಥವಾ ಅವರಿಗೆ ಇದು ಗೊತ್ತಿಲ್ಲವೇ ಎಂದು ತಿಳಿದುಕೊಳ್ಳಿ ಮತ್ತು ಅವರಿಗೆ ಸಹಾಯ ಮಾಡಿ. ಸ್ನೇಹಿತರೆ, ಇನ್ನು ಸರ್ಕಾರಿ ಯೋಜನೆಗಳ ನೇರ ಪ್ರಯೋಜನಕ್ಕೆ ಬಂದರೆ, ಹಿರಿಯ ನಾಗರಿಕರಿಗೆ ಅನೇಕ ಕಲ್ಯಾಣ ಯೋಜನೆಗಳಲ್ಲಿ ಆದ್ಯತೆ ನೀಡಲಾಗುತ್ತದೆ. ಕೆಲವು ಯೋಜನೆಗಳು ವಿಶೇಷವಾಗಿ ಅವರಿಗಾಗಿಯೇ ರೂಪಿಸಲ್ಪಟ್ಟಿವೆ. ಸಾಮಾಜಿಕ ಭದ್ರತಾ ಯೋಜನೆಗಳು, ಆರೋಗ್ಯ ಸಹಾಯ ಮತ್ತು ವಸತಿ ಸಂಬಂಧಿತ ಯೋಜನೆಗಳು ಇವುಗಳು ಹಿರಿಯರು ಗೌರವದಿಂದ ಮತ್ತು ಸುರಕ್ಷಿತವಾಗಿ ಜೀವನ ನಡೆಸಲು ನೆರವಾಗುತ್ತವೆ. ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಈ ಸೌಲಭ್ಯಗಳನ್ನು ಪಡೆಯುವುದು ತುಂಬಾ ಕಷ್ಟ ಎಂದು. ಆದರೆ ನಿಜವಾಗಿ ನೋಡಿದರೆ ಸರಿಯಾದ ಮಾಹಿತಿ ಮತ್ತು ಅಗತ್ಯ ದಾಖಲೆಗಳಿದ್ದರೆ ಪ್ರಕ್ರಿಯೆ ಬಹಳ ಸುಲಭ. ಹಿರಿಯ ನಾಗರಿಕ ಕಾರ್ಡ್ ಇದ್ದರೆ ಇದು ಅವರ ವಯಸ್ಸಿನ ಅಧಿಕೃತ ದೃಢೀಕರಣವಾಗುತ್ತದೆ ಮತ್ತು ವಿವಿಧ ಸೇವೆಗಳಲ್ಲಿ ಬಳಸಬಹುದು. ಸರ್ಕಾರ ಮತ್ತು ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತುಕೊಳ್ಳಲು ವಿಶೇಷ ವ್ಯವಸ್ಥೆಗಳು, ಆರೋಗ್ಯ ಶಿಬಿರಗಳು, ಸಹಾಯ ಕೇಂದ್ರಗಳು ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಇದರ ಮೂಲಕ ಹಿರಿಯರು ಸಮಾಜದ ಪ್ರಮುಖ ಅಂಗ ಎಂಬ ಭಾವನೆ ಬಲವಾಗುತ್ತದೆ. ನಿಮ್ಮ ಮನೆಯಲ್ಲಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದರೆ ಅವರಿಗೆ ಈ ಮಾಹಿತಿ ತಿಳಿಸುವುದು ಮುಖ್ಯ. ಕುಟುಂಬದ ಸದಸ್ಯರು ಈ ಮಾಹಿತಿ ನೀಡಿದರೆ ಅವರು ಸರ್ಕಾರದ ಲಾಭಗಳನ್ನು ಸುಲಭವಾಗಿ ಬಳಸಿಕೊಳ್ಳಬಹುದು ಮತ್ತು ಅವರ ಜೀವನ ಸುಖಕರವಾಗುತ್ತದೆ. ಆದರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಏನೆಂದರೆ, ನಿಮ್ಮ ಹಿರಿಯರು ಈ ಸೌಲಭ್ಯಗಳನ್ನು ಪಡೆಯುವಲ್ಲಿ ಯಾವ ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಯೋಚಿಸಿ ಮತ್ತು ಅವರಿಗೆ ಸಹಾಯ ಮಾಡಿ. ಸ್ನೇಹಿತರೆ, ಈಗ ಮುಂದಿನ ಭಾಗದಲ್ಲಿ ನಾವು ಹಿರಿಯ ನಾಗರಿಕರಿಗೆ ದೊರೆಯುವ ಇನ್ನಷ್ಟು ಪ್ರಮುಖ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಕೆಲವು ಸೌಲಭ್ಯಗಳು ನೇರವಾಗಿ ಆರ್ಥಿಕ ನೆರವು ನೀಡುತ್ತವೆ ಮತ್ತು ಕೆಲವು ದಿನನಿತ್ಯದ ಜೀವನವನ್ನು ಸುಲಭಗೊಳಿಸುತ್ತವೆ. ಅನೇಕ ಜನರಿಗೆ ಗೊತ್ತಿರದ ವಿಶೇಷ ಪ್ರಯೋಜನಗಳು ಇವೆ. ಆದ್ದರಿಂದ ಮುಂದಿನ ಮಾಹಿತಿಯನ್ನು ತಪ್ಪದೇ ಕೇಳಿ, ಏಕೆಂದರೆ ಅದರಲ್ಲಿ ನಿಮ್ಮ ಕುಟುಂಬಕ್ಕೆ ಉಪಯೋಗವಾಗುವ ಮಾತುಗಳು ತುಂಬಾ ಇವೆ. ಹಿಂದಿನ ಭಾಗದಲ್ಲಿ ನಾವು ಕೆಲವು ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಇನ್ನಷ್ಟು ಪ್ರಮುಖ ವಿಷಯಗಳ ಕಡೆಗೆ ಸಾಗೋಣ. ವಯಸ್ಸು ಹೆಚ್ಚಾದ ನಂತರ ಜೀವನದಲ್ಲಿ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ ಎರಡೂ ಅತ್ಯಂತ ಮುಖ್ಯ. ಅನೇಕ ಹಿರಿಯರು ತಮ್ಮ ಸಂಪೂರ್ಣ ಜೀವನವನ್ನು ಕುಟುಂಬದ ಜವಾಬ್ದಾರಿಗಳಿಗೆ ಮೀಸಲಿಟ್ಟಿರುತ್ತಾರೆ. ಮಕ್ಕಳ ಶಿಕ್ಷಣ, ಮನೆ ಮತ್ತು ಕುಟುಂಬದ ಅಗತ್ಯಗಳನ್ನು ನೋಡಿಕೊಂಡಿರುತ್ತಾರೆ. ಆದರೆ ಮುಂದಿನ ಹಂತದಲ್ಲಿ ಅವರಿಗೆ ಸ್ವಲ್ಪ ಆರ್ಥಿಕ ಬೆಂಬಲ ಮತ್ತು ಭದ್ರತೆ ಸಿಗುವುದು ಅತ್ಯಗತ್ಯ. ಇದೇ ಕಾರಣಕ್ಕೆ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದೆ. ಅವುಗಳ ಉದ್ದೇಶ ಹಿರಿಯರ ಜೀವನವನ್ನು ಸ್ಥಿರ ಮತ್ತು ಸುರಕ್ಷಿತಗೊಳಿಸುವುದು. ಹಿರಿಯ ನಾಗರಿಕರಿಗೆ ಲಭ್ಯವಿರುವ ಅತ್ಯಂತ ಪ್ರಮುಖ ಸಹಾಯಗಳಲ್ಲಿ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ವ್ಯವಸ್ಥೆ. ಇದರ ಮೂಲಕ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಪ್ರತಿ ತಿಂಗಳು ಆರ್ಥಿಕ ಸಹಾಯ ದೊರೆಯುತ್ತದೆ. ಈ ಮೊತ್ತ ದೊಡ್ಡದಾಗಿರದೇ ಇರಬಹುದು, ಆದರೆ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಲು ತುಂಬಾ ಸಹಾಯಕ. ಸ್ವಂತ ಆದಾಯವಿಲ್ಲದವರಿಗೆ ಇದು ದೊಡ್ಡ ನೆರವು. ಕೆಲವರು ನಿವೃತ್ತಿಯಾದ ನಂತರ ನಿಯಮಿತ ಆದಾಯವಿಲ್ಲದೆ ಸಂಕಷ್ಟ ಅನುಭವಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಈ ಯೋಜನೆಗಳು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಬರುತ್ತದೆಯಲ್ಲವೇ? ನಿಮ್ಮ ಹಿರಿಯರು ಈ ಪಿಂಚಣಿ ಯೋಜನೆಗಳನ್ನು ಪಡೆಯುತ್ತಿದ್ದಾರೆಯಾ ಅಥವಾ ಮಾಹಿತಿ ಕೊರತೆಯಿಂದ ಉಳಿದಿದ್ದಾರೆಯಾ ಎಂದು ತಿಳಿದುಕೊಳ್ಳಿ ಮತ್ತು ಸರಿಯಾದ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ಸ್ನೇಹಿತರೆ, ಬ್ಯಾಂಕ್ ಮತ್ತು ಉಳಿತಾಯ ಯೋಜನೆಗಳಲ್ಲೂ ಹಿರಿಯರಿಗೆ ವಿಶೇಷ ಆದ್ಯತೆ ದೊರೆಯುತ್ತದೆ. ಕೆಲವು ಯೋಜನೆಗಳಲ್ಲಿ ಸಾಮಾನ್ಯ ನಾಗರಿಕರಿಗಿಂತ ಹೆಚ್ಚು ಬಡ್ಡಿ ನೀಡಲಾಗುತ್ತದೆ. ಇದರಿಂದ ಸಂಗ್ರಹಿಸಿದ ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಿ ಹೆಚ್ಚುವರಿ ಆದಾಯ ಪಡೆಯಬಹುದು. ನಿವೃತ್ತಿ ನಂತರದ ಜೀವನದಲ್ಲಿ ಇದು ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸುತ್ತದೆ. ಜೀವನ ಪೂರ್ತಿ ಮಾಡಿದ ಪರಿಶ್ರಮದಿಂದ ಸಂಗ್ರಹಿಸಿದ ಹಣವು ಭದ್ರತೆಯ ಭಾವನೆ ನೀಡುತ್ತದೆ. ಆದರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಏನೆಂದರೆ, ನಿಮ್ಮ ಹಿರಿಯರು ಈ ಹೆಚ್ಚು ಬಡ್ಡಿಯ ಯೋಜನೆಗಳ ಬಗ್ಗೆ ತಿಳಿದು ಹೂಡಿಕೆ ಮಾಡಿದ್ದಾರೆಯಾ ಅಥವಾ ಇದನ್ನು ಕಳೆದು ಹೋಗುತ್ತಿದ್ದಾರೆಯಾ ಎಂದು ಯೋಚಿಸಿ ಮತ್ತು ಅವರಿಗೆ ಮಾರ್ಗದರ್ಶನ ನೀಡಿ. ಸ್ನೇಹಿತರೆ, ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲೂ ಹೆಚ್ಚಿನ ಗಮನ ನೀಡುತ್ತಿದೆ. ವಯಸ್ಸು ಹೆಚ್ಚಾದ ನಂತರ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೆಲವು ಯೋಜನೆಗಳು ಚಿಕಿತ್ಸೆ ಮತ್ತು ಪರೀಕ್ಷೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡುತ್ತವೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಸಹಾಯ ಕೌಂಟರ್ಗಳು ಅಥವಾ ವೇಗವಾದ ಸೇವೆ ಇರುತ್ತದೆ. ಇದರಿಂದ ದೀರ್ಘಕಾಲ ಕಾಯಬೇಕಾಗುವುದಿಲ್ಲ ಮತ್ತು ಅಗತ್ಯ ಚಿಕಿತ್ಸೆ ಸಮಯಕ್ಕೆ ಸಿಗುತ್ತದೆ. ಹಿರಿಯ ನಾಗರಿಕರ ಸುರಕ್ಷತೆ ಕೂಡ ಮುಖ್ಯ. ಕೆಲವರು ಒಬ್ಬರೇ ವಾಸಿಸುವ ಪರಿಸ್ಥಿತಿಯಲ್ಲಿರಬಹುದು ಅಥವಾ ಕುಟುಂಬದವರು ಬೇರೆ ಸ್ಥಳದಲ್ಲಿರಬಹುದು. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಂಸ್ಥೆಗಳು ಸುರಕ್ಷತೆಗೆ ಸಂಬಂಧಿಸಿದ ಸಹಾಯ ವ್ಯವಸ್ಥೆಗಳನ್ನು ಆರಂಭಿಸಿವೆ. ಕೆಲವು ನಗರಗಳಲ್ಲಿ ಪೊಲೀಸ್ ಇಲಾಖೆಯ ಮೂಲಕ ನೋಂದಣಿ ಅಥವಾ ಸಹಾಯವಾಣಿ ಸೇವೆಗಳು ಲಭ್ಯವಿವೆ. ಇವು ತುರ್ತು ಪರಿಸ್ಥಿತಿಯಲ್ಲಿ ಸಹಾಯಕವಾಗುತ್ತವೆ. ಸಾರ್ವಜನಿಕ ಸೇವೆಗಳಲ್ಲಿಯೂ ಹಿರಿಯರಿಗೆ ಆದ್ಯತೆ ನೀಡುವ ಬ್ಯಾಂಕ್, ಆಸ್ಪತ್ರೆ, ಸರ್ಕಾರಿ ಕಚೇರಿ ಅಥವಾ ಸಾರಿಗೆಯಲ್ಲಿ ಗೌರವ ಮತ್ತು ಪ್ರಾಥಮಿಕ ಸೇವೆ ನೀಡುವ ಸಂಪ್ರದಾಯ ಹೆಚ್ಚುತ್ತಿದೆ. ಸಮಾಜದ ಜವಾಬ್ದಾರಿಯುತ ಭಾಗವಾಗಿ ಹಿರಿಯರನ್ನು ನೋಡಬೇಕೆಂಬ ಮನೋಭಾವ ಇದರಿಂದ ವ್ಯಕ್ತವಾಗುತ್ತದೆ. ಅವರು ಜೀವನದ ಬಹುಪಾಲು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಿರುವುದರಿಂದ ಈ ಹಂತದಲ್ಲಿ ಗೌರವ ಸಿಗುವುದು ಅತ್ಯಂತ ಮುಖ್ಯ. ಹಿರಿಯ ನಾಗರಿಕರಿಗೆ ಸಾಮಾಜಿಕ ಬೆಂಬಲವೂ ಮುಖ್ಯ. ವಯಸ್ಸಾದ ನಂತರ ಕೆಲವರು ಏಕಾಂತ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೆಲವೆಡೆ ಸಮುದಾಯ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳು ಆಯೋಜಿಸಲಾಗುತ್ತವೆ.
ಇವು ಹಿರಿಯರನ್ನು ಸಮಾಜದೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಸ್ನೇಹಿತರೊಂದಿಗೆ ಮಾತುಕತೆ, ಹೊಸ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮತ್ತು ಸಮುದಾಯದ ಭಾಗವಾಗಿರುವ ಭಾವನೆ ಮನಸ್ಸಿನ ಆರೋಗ್ಯಕ್ಕೂ ಒಳ್ಳೆಯದು. ಈ ಎಲ್ಲ ಸೌಲಭ್ಯಗಳಿದ್ದರೂ ಬಹಳಷ್ಟು ಹಿರಿಯರಿಗೆ ಪೂರ್ಣ ಮಾಹಿತಿ ಇರುವುದಿಲ್ಲ. ಕೆಲವರು ಅರ್ಹರಾಗಿದ್ದರೂ ಮಾಹಿತಿ ಕೊರತೆಯಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕುಟುಂಬದ ಸದಸ್ಯರು ಜಾಗರೂಕರಾಗಿರಬೇಕು. ಮನೆಯ ಹಿರಿಯರಿಗೆ ಯಾವ ಯೋಜನೆಗಳು ಲಭ್ಯ ಎಂದು ಹೇಗೆ ಪಡೆಯಬೇಕು ಎಂದು ತಿಳಿಸುವುದು ಮುಖ್ಯ. ಸರಿಯಾದ ಮಾಹಿತಿ ಇದ್ದರೆ ಅನೇಕ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು. ಇದರಿಂದ ಒಂದು ಮುಖ್ಯ ವಿಷಯ ಸ್ಪಷ್ಟವಾಗುತ್ತದೆ. ಹಿರಿಯ ನಾಗರಿಕರಿಗೆ ಸರ್ಕಾರದ ಸಹಾಯವು ಕೇವಲ ಹಣಕಾಸು ನೆರವಿಗೆ ಸೀಮಿತವಾಗಿಲ್ಲ. ಅದು ಗೌರವ, ಆರೋಗ್ಯ, ಸುರಕ್ಷತೆ ಮತ್ತು ಸಾಮಾಜಿಕ ಬೆಂಬಲದಂತಹ ಹಲವು ಅಂಶಗಳನ್ನು ಒಳಗೊಂಡಿದೆ. ಈ ಎಲ್ಲ ಸೌಲಭ್ಯಗಳ ಉದ್ದೇಶ ಜೀವನದ ಈ ಹಂತದಲ್ಲಿ ಹಿರಿಯರು ಹೆಚ್ಚು ಆತ್ಮಗೌರವದಿಂದ ಮತ್ತು ಆರಾಮದಿಂದ ಬದುಕಲು ನೆರವಾಗುವುದು. ಇದೀಗ ಈ ಸಂಪೂರ್ಣ ಸುದ್ದಿಯ ಅಂತಿಮ ಭಾಗದಲ್ಲಿ ನಾವು ಒಂದು ಪ್ರಮುಖ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಹಿರಿಯ ನಾಗರಿಕರ ಬಗ್ಗೆ ಇರುವ ಜವಾಬ್ದಾರಿ ಕೇವಲ ಸರ್ಕಾರದಷ್ಟೇ ಅಲ್ಲ, ಸಮಾಜ ಮತ್ತು ಕುಟುಂಬದ ಸದಸ್ಯರ ಪಾತ್ರವೂ ಅದೇ ಮಟ್ಟಿಗೆ ಮುಖ್ಯ. ಮನೆಯಲ್ಲಿ ಹಿರಿಯರಿದ್ದರೆ ಅವರ ಅನುಭವವನ್ನು ಗೌರವಿಸುವುದು, ಅವರ ಮಾತುಗಳನ್ನು ಕೇಳುವುದು ಮತ್ತು ಅಗತ್ಯ ಸಹಾಯ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ. ಅವರ ಜೀವನದ ಅನುಭವವು ಮುಂದಿನ ಪೀಳಿಗೆಗೆ ದಾರಿ ತೋರಿಸುವ ಅಮೂಲ್ಯ ಸಂಪತ್ತು. ಆದ್ದರಿಂದ ನೀವು ಈ ಸುದ್ದಿಯನ್ನು ಕೇಳುತ್ತಿದ್ದರೆ ನಿಮ್ಮ ಮನೆಯ ಹಿರಿಯರ ಬಗ್ಗೆ ಒಂದು ಕ್ಷಣ ಯೋಚಿಸಿ. ಅವರು ಜೀವನ ಪೂರ್ತಿ ನಿಮಗಾಗಿ ಮಾಡಿದ ತ್ಯಾಗ ಮತ್ತು ಪರಿಶ್ರಮವನ್ನು ನೆನಪಿಸಿಕೊಳ್ಳಿ. ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿ ಮತ್ತು ಅವುಗಳನ್ನು ಪಡೆಯಲು ಸಹಾಯ ಮಾಡಿ. ಈ ಸಣ್ಣ ಹೆಜ್ಜೆಗಳು ಅವರ ಜೀವನವನ್ನು ಇನ್ನಷ್ಟು ಸುಖಕರಗೊಳಿಸುತ್ತವೆ. ಸ್ನೇಹಿತರೆ, ನಾವು ಈ ಸುದ್ದಿಯಲ್ಲಿ ಹಿರಿಯ ನಾಗರಿಕರಿಗೆ ಸಿಗುವ ಗುರುತಿನ ಚೀಟಿಯ ಮಹತ್ವ, ಪ್ರಯಾಣ ರಿಯಾಯಿತಿ, ಆರೋಗ್ಯ ಆದ್ಯತೆ, ಬ್ಯಾಂಕ್ ಬಡ್ಡಿ, ಸಾಮಾಜಿಕ ಪಿಂಚಣಿ, ಸುರಕ್ಷತೆ ಸೇವೆಗಳು ಮತ್ತು ಸಾಮಾಜಿಕ ಬೆಂಬಲದಂತಹ ಎಲ್ಲ ಪ್ರಮುಖ ಅಂಶಗಳನ್ನು ವಿವರವಾಗಿ ಚರ್ಚಿಸಿದ್ದೇವೆ. ಆದರೆ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆಯಲ್ಲವೇ? ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಸೌಲಭ್ಯಗಳನ್ನು ಈಗಾಗಲೇ ಪಡೆದಿದ್ದಾರೆಯಾ ಅಥವಾ ಇನ್ನೂ ಆರಂಭಿಸಬೇಕಿದೆಯಾ ಎಂದು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಒಂದು ಸಣ್ಣ ಮಾಹಿತಿ ಅನೇಕರ ಜೀವನವನ್ನು ಬದಲಾಯಿಸಬಹುದು. ಬೃಹತ್ ಕರ್ನಾಟಕ ಚಾನೆಲ್ನಲ್ಲಿ ಇಂತಹ ಉಪಯುಕ್ತ ಸುದ್ದಿಗಳು ನಿರಂತರವಾಗಿ ಬರುತ್ತವೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಹಿರಿಯ ನಾಗರಿಕರ ಜೀವನವನ್ನು ಗೌರವದಿಂದ ಮತ್ತು ಸುಖದಿಂದ ನಡೆಸುವಲ್ಲಿ ನಾವೆಲ್ಲರೂ ಜವಾಬ್ದಾರರಾಗಿರೋಣ. ಈ ಸುದ್ದಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು. ನಾವು ಮುಂದಿನ ಸುದ್ದಿಯಲ್ಲಿ ಭೇಟಿಯಾಗೋಣ. ಆದರೆ ಮೊದಲು ನಿಮ್ಮ ಹಿರಿಯರ ಬಗ್ಗೆ ಯೋಚಿಸಿ, ಅವರಿಗೆ ಈ ಮಾಹಿತಿ ತಲುಪಿಸಿ ಮತ್ತು ಅವರ ಮುಖದಲ್ಲಿ ನಗೆಯನ್ನು ತುಂಬಿ. ಇದು ನಿಜವಾಗಿಯೂ ಒಂದು ಸಣ್ಣ ಕ್ರಮವಾಗಿದ್ರೂ ಅದು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಸ್ನೇಹಿತರೆ, ನಾವು ಈಗಾಗಲೇ ಹಿರಿಯ ನಾಗರಿಕ ಗುರುತಿನ ಚೀಟಿಯ ಮಹತ್ವವನ್ನು ಚರ್ಚಿಸಿದ್ದೇವೆ. ಆದರೆ ಇನ್ನೂ ವಿವರವಾಗಿ ಹೇಳುವುದಾದರೆ ಈ ಕಾರ್ಡ್ ಪಡೆಯುವ ಪ್ರಕ್ರಿಯೆಯು ತುಂಬಾ ಸರಳ. ಅದಕ್ಕೆ ಅಗತ್ಯವಾದ ದಾಖಲೆಗಳು ಆಧಾರ್ ಕಾರ್ಡ್, ವಯಸ್ಸು ದೃಢೀಕರಣಕ್ಕೆ ಜನ್ಮ ಪ್ರಮಾಣಪತ್ರ ಅಥವಾ ಇತರ ಸರ್ಕಾರಿ ದಾಖಲೆಗಳು ಮತ್ತು ಫೋಟೋಗಳು ಸಾಕು. ಸ್ಥಳೀಯ ಕಚೇರಿ ಅಥವಾ ಆನ್ಲೈನ್ ವ್ಯವಸ್ಥೆಯ ಮೂಲಕ ಅರ್ಜಿ ಸಲ್ಲಿಸಬಹುದು. ಒಮ್ಮೆ ಕಾರ್ಡ್ ಬಂದ ನಂತರ ಅದನ್ನು ಎಲ್ಲಾ ಸ್ಥಳಗಳಲ್ಲಿ ತೋರಿಸಿ ಸೌಲಭ್ಯಗಳನ್ನು ಪಡೆಯಿರಿ. ಇದು ನಿಮ್ಮ ಹಿರಿಯರಿಗೆ ದೊಡ್ಡ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ಅವರು ಸಮಾಜದಲ್ಲಿ ಗೌರವದಿಂದ ಜೀವಿಸುವಂತೆ ಮಾಡುತ್ತದೆ. ಇನ್ನು ಪ್ರಯಾಣ ರಿಯಾಯಿತಿಯ ವಿಷಯವನ್ನು ಇನ್ನಷ್ಟು ವಿವರಿಸುವುದಾದರೆ, ರೈಲು ಟಿಕೆಟ್ಗಳಲ್ಲಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಪುರುಷರಿಗೆ ಮತ್ತು 58 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಮಹಿಳೆಯರಿಗೆ ಶೇಕಡಾ 40 ರಿಯಾಯಿತಿ ದೊರೆಯುತ್ತದೆ. ಇದನ್ನು ಆನ್ಲೈನ್ ಅಥವಾ ಟಿಕೆಟ್ ಕೌಂಟರ್ನಲ್ಲಿ ಹಿರಿಯ ನಾಗರಿಕ ಕಾರ್ಡ್ ತೋರಿಸಿ ಪಡೆಯಬಹುದು. ಇದರಿಂದ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡುವುದು ಅಥವಾ ದೇವಾಲಯಗಳಿಗೆ ತೀರ್ಥಯಾತ್ರೆ ಮಾಡುವುದು ಇನ್ನಷ್ಟು ಸುಲಭ ಮತ್ತು ಸುರಕ್ಷಿತವಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ಸಲಹೆ: ಯಾವಾಗಲೂ ಈ ರಿಯಾಯಿತಿಯನ್ನು ಪಡೆಯುವಾಗ ಕಾರ್ಡ್ ಜೊತೆಯಲ್ಲಿ ಇರಿಸಿಕೊಳ್ಳಿ, ಏಕೆಂದರೆ ಅದು ತುಂಬಾ ಉಪಯುಕ್ತ. ಸ್ನೇಹಿತರೆ, ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯರಿಗೆ ಪ್ರತ್ಯೇಕ ಒಪಿಡಿ ಕೌಂಟರ್ಗಳಿರುತ್ತವೆ ಮತ್ತು ಕೆಲವು ಯೋಜನೆಗಳಲ್ಲಿ ಉಚಿತ ಅಥವಾ ಕಡಿಮೆ ವೆಚ್ಚದ ಚಿಕಿತ್ಸೆ ದೊರೆಯುತ್ತದೆ. ಆಯುಷ್ಮಾನ್ ಭಾರತ್ನಂತಹ ಯೋಜನೆಗಳು ಹಿರಿಯರಿಗೆ ಹೆಚ್ಚುವರಿ ಲಾಭ ನೀಡುತ್ತವೆ. ಇದರಿಂದ ದುಬಾರಿ ಚಿಕಿತ್ಸೆಯ ಭಾರವು ಕಡಿಮೆಯಾಗುತ್ತದೆ ಮತ್ತು ಅವರು ನಿಶ್ಚಿಂತರಾಗಿ ಚಿಕಿತ್ಸೆ ಪಡೆಯಬಹುದು. ಆದರೆ ಇಲ್ಲೊಂದು ಪ್ರಶ್ನೆ ನಿಮ್ಮನ್ನು ಕಾಡಿಸುತ್ತದೆಯಲ್ಲವೇ? ನಿಮ್ಮ ಹಿರಿಯರು ಈ ಆರೋಗ್ಯ ಯೋಜನೆಗಳಲ್ಲಿ ನೋಂದಾಯಿತರಾಗಿದ್ದಾರೆಯಾ ಅಥವಾ ಇನ್ನೂ ಕಾಯುತ್ತಿದ್ದಾರೆಯಾ ಎಂದು ತಿಳಿದುಕೊಂಡು ತಕ್ಷಣ ಕ್ರಮ ತೆಗೆದುಕೊಳ್ಳಿ. ಸ್ನೇಹಿತರೆ,
ಬ್ಯಾಂಕ್ ಬಡ್ಡಿ ಯೋಜನೆಗಳನ್ನು ಇನ್ನಷ್ಟು ವಿವರಿಸುವುದಾದರೆ, ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಬಡ್ಡಿ ದರ ದೊರೆಯುತ್ತದೆ. ಇದು ಸುರಕ್ಷಿತ ಹೂಡಿಕೆಯ ವಿಧಾನ ಮತ್ತು ಪ್ರತಿ ತಿಂಗಳು ಬಡ್ಡಿ ಆದಾಯವು ನಿಯಮಿತವಾಗಿ ಬರುತ್ತದೆ. ನಿವೃತ್ತಿ ನಂತರದ ಖರ್ಚುಗಳನ್ನು ನಿರ್ವಹಿಸಲು ಇದು ಉತ್ತಮ ಮಾರ್ಗ. ಆದರೆ ಇಲ್ಲೊಂದು ಸಲಹೆ: ಬ್ಯಾಂಕಿಗೆ ಹೋಗುವಾಗ ಹಿರಿಯ ನಾಗರಿಕ ಕಾರ್ಡ್ ತೋರಿಸಿ ವಿಶೇಷ ಯೋಜನೆಗಳ ಬಗ್ಗೆ ವಿಚಾರಿಸಿ, ಏಕೆಂದರೆ ಕೆಲವು ಬ್ಯಾಂಕ್ಗಳು ಹೆಚ್ಚುವರಿ ಲಾಭಗಳನ್ನು ನೀಡುತ್ತವೆ. ಸಾಮಾಜಿಕ ಭದ್ರತಾ ಪಿಂಚಣಿಯ ವಿಷಯಕ್ಕೆ ಬಂದರೆ, ಇದು ವಿಶೇಷವಾಗಿ ಬಡ ಹಿರಿಯರಿಗೆ ನೆರವಾಗುತ್ತದೆ. ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರವು ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತದೆ. ಇದು ಸ್ವಂತ ಆದಾಯವಿಲ್ಲದವರಿಗೆ ದೊಡ್ಡ ಬೆಂಬಲ. ಆದರೆ ಅರ್ಜಿ ಸಲ್ಲಿಸುವಾಗ ಸರಿಯಾದ ದಾಖಲೆಗಳು ಅಗತ್ಯ. ಆದ್ದರಿಂದ ಕುಟುಂಬದವರು ಸಹಾಯ ಮಾಡಿ ಸ್ನೇಹಿತರೆ. ಸುರಕ್ಷತೆಯ ವಿಷಯವನ್ನು ಇನ್ನಷ್ಟು ವಿವರಿಸುವುದಾದರೆ, ಕೆಲವು ನಗರಗಳಲ್ಲಿ ಹಿರಿಯ ನಾಗರಿಕರ ನೋಂದಣಿ ವ್ಯವಸ್ಥೆ ಇದೆ. ಇದರ ಮೂಲಕ ಪೊಲೀಸರು ನಿಯಮಿತವಾಗಿ ಭೇಟಿ ನೀಡಿ ಸುರಕ್ಷತೆಯನ್ನು ಖಚಿತಪಡಿಸುತ್ತಾರೆ ಮತ್ತು ಸಹಾಯವಾಣಿ ಸಂಖ್ಯೆಗಳು ಯಾವಾಗಲೂ ಲಭ್ಯವಿರುತ್ತವೆ. ಇದರಿಂದ ಏಕಾಂತದಲ್ಲಿ ವಾಸಿಸುವ ಹಿರಿಯರು ನಿಶ್ಚಿಂತರಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತುಕೊಳ್ಳಲು ವಿಶೇಷ ಆಸನಗಳು ಮತ್ತು ಆರೋಗ್ಯ ಶಿಬಿರಗಳು ಕೂಡ ಹೆಚ್ಚುತ್ತಿವೆ. ಇವುಗಳು ಹಿರಿಯರ ದೈನಂದಿನ ಜೀವನವನ್ನು ಸುಲಭಗೊಳಿಸುತ್ತವೆ. ಸಾಮಾಜಿಕ ಬೆಂಬಲದ ಬಗ್ಗೆ ಹೇಳುವುದಾದರೆ, ಸಮುದಾಯ ಕೇಂದ್ರಗಳಲ್ಲಿ ಹಿರಿಯರಿಗಾಗಿ ವಿಶೇಷ ಕಾರ್ಯಕ್ರಮಗಳು ಇವೆ. ಅಲ್ಲಿ ಅವರು ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು, ಹೊಸ ಕೌಶಲ್ಯಗಳನ್ನು ಕಳೆಯಬಹುದು ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದು ಒಂಟಿತನವನ್ನು ದೂರ ಮಾಡುತ್ತದೆ ಸ್ನೇಹಿತರೆ. ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯುವಲ್ಲಿ ಮುಖ್ಯವಾದದ್ದು ಸರಿಯಾದ ಮಾಹಿತಿ ಮತ್ತು ಸಕಾಲದಲ್ಲಿ ಅರ್ಜಿ ಸಲ್ಲಿಸುವುದು. ಕುಟುಂಬದ ಸದಸ್ಯರು ಈ ವಿಷಯದಲ್ಲಿ ಸಕ್ರಿಯರಾಗಿದ್ದರೆ ಹಿರಿಯರು ಹೆಚ್ಚು ಸುಖವಾಗಿ ಜೀವಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಇಂತಹ ಹಿರಿಯರಿದ್ದರೆ ಈ ಸುದ್ದಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರ ಅನುಭವಗಳನ್ನು ಕೇಳಿ. ಅವರಿಗೆ ಗೌರವ ನೀಡಿ, ಏಕೆಂದರೆ ಅವರು ನಿಮಗೆ ನೀಡಿದ ಪ್ರೀತಿ ಮತ್ತು ಬೆಂಬಲವನ್ನು ಈಗ ನೀವು ಹಿಂದಿರುಗಿಸುವ ಸಮಯವಿದು. ಸ್ನೇಹಿತರೆ, ಈ ಸುದ್ದಿಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಆದರೆ ನಿಮ್ಮಲ್ಲಿ ಇನ್ನೂ ಕುತೂಹಲ ಉಳಿದಿದೆಯಾ ಎಂದು ತಿಳಿಯಲು ಕಮೆಂಟ್ನಲ್ಲಿ ಹೇಳಿ ಮತ್ತು ಮುಂದಿನ ಸುದ್ದಿಗಳಿಗಾಗಿ ಬೃಹತ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ಮತ್ತು ನಿಮ್ಮ ಹಿರಿಯರಿಗೆ ಶುಭವಾಗಲಿ. ಈ ಸುದ್ದಿಯು ನಿಮ್ಮ ಜೀವನಕ್ಕೆ ಸಹಾಯವಾಗಲಿ ಎಂದು ಹಾರೈಸುತ್ತೇವೆ. ಈಗ ನೀವು ಏನು ಮಾಡುತ್ತೀರಿ? ನಿಮ್ಮ ಹಿರಿಯರಿಗೆ ಈ ಮಾಹಿತಿ ತಲುಪಿಸುತ್ತೀರಾ ಅಥವಾ ಮುಂದೆ ಕಾಯುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ಸುದ್ದಿಯನ್ನು ಇನ್ನಷ್ಟು ವಿವರವಾಗಿ ತಿಳಿಯಲು ನಮ್ಮ ಚಾನೆಲ್ನಲ್ಲಿ ಮುಂದಿನ ವಿಡಿಯೋಗಳನ್ನು ನೋಡಿ, ಏಕೆಂದರೆ ಅಲ್ಲಿ ಇನ್ನೂ ಹೆಚ್ಚು ಆಶ್ಚರ್ಯಕರ ಮಾಹಿತಿಗಳು ಕಾದಿವೆ. ನಿಮ್ಮ ಜೀವನವನ್ನು ಸುಖಕರಗೊಳಿಸುವ ಇಂತಹ ಸುದ್ದಿಗಳು ನಿರಂತರವಾಗಿ ಬರುತ್ತವೆ. ಆದ್ದರಿಂದ ಚಾನೆಲ್ ಅನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಸ್ನೇಹಿತರೆ, ನಾವು ಹಿರಿಯ ನಾಗರಿಕರ ಸೌಲಭ್ಯಗಳ ಬಗ್ಗೆ ವಿವರಿಸುತ್ತಾ ಬಂದಿದ್ದೇವೆ. ಆದರೆ ಇನ್ನೊಂದು ಮುಖ್ಯ ವಿಷಯವನ್ನು ನೆನಪಿಸುವುದಾದರೆ, ಈ ಎಲ್ಲಾ ಲಾಭಗಳನ್ನು ಪಡೆಯುವಲ್ಲಿ ಕುಟುಂಬದ ಬೆಂಬಲ ಅತ್ಯಂತ ಅಗತ್ಯ. ಏಕೆಂದರೆ ಹಿರಿಯರು ಒಬ್ಬರೇ ಎಲ್ಲವನ್ನೂ ನಿಭಾಯಿಸಲು ಸಾಧ್ಯವಾಗದೇ ಇರಬಹುದು. ಆದ್ದರಿಂದ ನೀವು ಅವರ ಪರವಾಗಿ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಅವರಿಗೆ ಸಹಾಯ ಮಾಡಿ. ಇದು ನಿಮ್ಮ ಪ್ರೀತಿಯನ್ನು ತೋರಿಸುವ ಸುಂದರ ಮಾರ್ಗ. ಸ್ನೇಹಿತರೆ, ಈ ಸುದ್ದಿಯನ್ನು ಕೇಳುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿದೆಯಾ? ನಿಮ್ಮ ಹಿರಿಯರನ್ನು ಇನ್ನಷ್ಟು ಗೌರವಿಸುವ ಮತ್ತು ಸಹಾಯ ಮಾಡುವ ಭಾವನೆ. ಆದರೆ ಇನ್ನೊಂದು ಪ್ರಶ್ನೆ ಏನೆಂದರೆ, ನಿಮ್ಮ ಪಕ್ಕದ ಮನೆಯ ಹಿರಿಯರಿಗೆ ಈ ಮಾಹಿತಿ ತಲುಪಿಸುತ್ತೀರಾ ಎಂದು ಯೋಚಿಸಿ ಮತ್ತು ಅದನ್ನು ಮಾಡಿ. ಏಕೆಂದರೆ ಸಮಾಜವು ಒಟ್ಟಾಗಿ ಬೆಳೆಯಬೇಕು. ಈ ಸುದ್ದಿಯು ಇಲ್ಲಿಗ ಮುಕ್ತಾಯಗೊಳ್ಳುತ್ತಿದೆ. ಆದರೆ ನಿಮ್ಮ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಲು ನಾವು ಹೇಳುತ್ತೇವೆ, ಮುಂದಿನ ವಿಡಿಯೋದಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ರೂಪಿಸಲಾದ ಮತ್ತೊಂದು ಯೋಜನೆಯ ಬಗ್ಗೆ ವಿವರವಾಗಿ ತಿಳಿಸುತ್ತೇವೆ. ಅದನ್ನು ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಎಲ್ಲಾ ಸುದ್ದಿಗಳನ್ನು ಮಿಸ್ ಮಾಡಬೇಡಿ. ಧನ್ಯವಾದಗಳು ಮತ್ತು ನಿಮ್ಮ ಹಿರಿಯರಿಗೆ ಶುಭವಾಗಲಿ. ಈ ಸುದ್ದಿಯು ನಿಮ್ಮ ಜೀವನಕ್ಕೆ ಸಹಾಯವಾಗಲಿ ಎಂದು